ಇವತ್ತಿನ ರೀಡಿಂಗ್ ಬಂದ್ಬಿಟ್ಟು ನಿಮಗೆ ಇರುವ ಸಮಸ್ಯೆಗಳು ಯಾವಾಗ ಮುಕ್ತಿ ಆಗುತ್ತೆ, ಯಾವಾಗ ಎಂಡ್ ಆಗುತ್ತೆ ಅಂತ, ಯಾವಾಗ ಅದು ಮುಗಿಯುತ್ತೆ ಅನ್ನೋದ್ರ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಪರ್ಸನಲ್ ರೀಡಿಂಗ್ ಅಲ್ಲ. ಸೊ ನಿಮ್ಗೆ ಎಷ್ಟು ರೆಸೊನೇಟ್ ಆಗುತ್ತೆ ಅಷ್ಟು ಮಾತ್ರ ತಗೊಳ್ಳಿ, ರಿಮೈನಿಂಗ್ ಇಗ್ನೋರ್ ಮಾಡಿ. ಆ್ಯಂಡ್ ಇದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ನೀವು ಯಾವಾಗ ನೋಡ್ತೀರೋ ಆವಾಗಿಂದ ನಿಮಗೆ ಇದು ರೆಸೊನೇಟ್ ಆಗುತ್ತೆ. ಯಾರೆಲ್ಲ ಇದುವರೆಗೂ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಆ್ಯಂಡ್ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಅವ್ರು ಹೀಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಟೈಮ್ ವೇಸ್ಟ್ ಮಾಡ್ದಿರಾ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಬ್ಯಾಕ್ಗ್ರೌಂಡ್ ನಾಯ್ಸ್ ಏನಾದರೂ ಬರ್ತಾ ಇದ್ರೆ ದಯವಿಟ್ಟು ಕ್ಷಮಿಸಿ. ಫಸ್ಟ್ ಕಾರ್ಡ್ ಡೆತ್ ಕಾರ್ಡ್ ಬಂದಿದೆ, ಸೆಕೆಂಡ್ ಕಾರ್ಡ್ ಚಾರಿಯಟ್ ಬಂದಿದೆ, ಥರ್ಡ್ ಕಾರ್ಡ್ ಮ್ಯೂಜಿಷಿಯನ್ ಬಂದಿದೆ, ಫೋರ್ತ್ ಕಾರ್ಡ್ 4 ಆಫ್ ಕಪ್ಸ್ ಬಂದಿದೆ, ಆ್ಯಂಡ್ ಫಿಫ್ತ್ ಕಾರ್ಡ್ ಬಂದು 3 ಆಫ್ ಕಪ್ಸ್ ಬಂದಿದೆ. ಇಲ್ಲಿ ಕೆಲವೊಬ್ಬರಿಗೆ ನಿಮ್ಮ ಕಷ್ಟಗಳೆಲ್ಲ ಕಳೆದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗೋದು ಕಾಣಿಸ್ತಾ ಇದೆ. ಇದುವರೆಗೂ ನೀವೇನೇನೆಲ್ಲ ಕಷ್ಟಗಳು ಪಟ್ಟಿದ್ರಿ, ಅವಮಾನಗಳು ಪಟ್ಟಿದ್ರಿ, ತುಂಬ ಸಹನೆಯಿಂದ ಇದ್ರಿ, ತುಂಬ ಪೇಷನ್ಸಿಂದ ಇದ್ರಿ, ಎಲ್ಲವೂ ಎಂಡ್ ಆಗ್ತಾ ಇದೆ. ಅಂದರೆ ಕಂಪ್ಲೀಟಾಗಿ ಎಂಡ್ ಆಗ್ತಾ ಇದೆ. ಒಂದು ಹೊಸ ನ್ಯೂ ಜರ್ನಿನೇ ನೀವು ನೋಡ್ತೀರಾ ನಿಮ್ಮ ಲೈಫಲ್ಲಿ ಅಂತ ಕಾಣಿಸ್ತಾ ಇದೆ. ಆ್ಯಂಡ್ ಒಳ್ಳೆ ಆಪರ್ಚುನಿಟೀಸ್ ಕೂಡ ನಿಮಗೆ ಸಿಗುತ್ತೆ. ಕೆಲವೊಬ್ರಿಗೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಇನ್ನು ಕೆಲವೊಬ್ರಿಗೆ ಸಿಗುತ್ತೆ ಮುಂದಕ್ಕೆ. ಆ್ಯಂಡ್ ನೀವು ಅಷ್ಟೇ ಪಾಸಿಟಿವ್ ಆಗಿದ್ದೀರಾ, ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅನ್ನೋದು ಕಾಣಿಸ್ತಾ ಇದೆ. ಆ್ಯಂಡ್ ಇವಾಗ ನೆಕ್ಸ್ಟ್ ಏನು ಬರ್ತಾ ಇದೆ ನಿಮಗೆ ಲೈಫಲ್ಲಿ, ಅದು ನಿಮ್ಮ ಲೈಫ್ ಪರ್ಸನ ಅಥವಾ ಒಂದು ಜಾಬ್ ಅಥವಾ ಏನೇ ಆಗಲಿ, ಅದು ಹೊಸದಾಗಿ ಏನು ಬರುತ್ತೆ ನಿಮ್ಮ ಲೈಫಲ್ಲಿ ಅದು ನಿಮ್ಮ ಲೈಫ್ ಲಾಂಗ್ ಇರುತ್ತೆ ಅಂತ ಹೇಳ್ಬೋದು. ಅದು ನಿಮ್ಮ ಸಕ್ಸಸ್ ಅಂತ ಹೇಳ್ಬೋದು. ನೀವು ಅದರಲ್ಲಿ ಏನಾದರೂ ಮಾಡೋಕ್ಕೋದ್ರೂ ಕೆಲಸ ಸಕ್ಸಸ್ ಆಗ್ತೀರಾ ಅಂತ ಹೇಳ್ಬೋದು. ಇನ್ನು ಸ್ವಲ್ಪ ಜನ ಹೊರಗಡೆ ಎಲ್ಲೋ ಟ್ರಾವೆಲ್ ಮಾಡಬೇಕು ಅಂತ ಅನ್ಕೊತಾ ಇದ್ದೀರಾ. ಸ್ವಲ್ಪ ಜನ ಟ್ರಾವೆಲ್ ಮಾಡೋ ಎನರ್ಜೀಸ್ ಕಾಣಿಸ್ತಾ ಇದೆ. ಆ್ಯಂಡ್ ಸ್ವಲ್ಪ ಜನಕ್ಕೆ ಲೈಫಲ್ಲಿ ಒಂದು ಫ್ರೀಡಮ್ ಅನ್ನೋದು ಸಿಗುತ್ತೆ. ಆ್ಯಂಡ್ ಇಲ್ಲಿ ಚಾರಿಯಟ್ ಕಾರ್ಡ್ ಬಂದಿರೋದ್ರಿಂದ ಸ್ವಲ್ಪ ಜನಕ್ಕೆ ಹೇಗೆ ಅಂದರೆ 2 ಮನ್ಸು ಇರ್ತಾ ಇತ್ತು. ಒಂದು ಇಲ್ಲ ಏನಾದರೂ ಮಾಡಬೇಕು, ಮುಂದಕ್ಕೆ ಹೋಗ್ಬೇಕು, ನೆಕ್ಸ್ಟ್ ಸ್ಟೆಪ್ ತಗೋಬೇಕು ಅಂತ. ಇನ್ನೊಂದು ಮನ್ಸು ಹೇಳ್ತಾ ಇತ್ತು ಇಲ್ಲ ನೀನು ಆ ಸ್ಟೆಪ್ ತಗೊಳ್ಳೋದ್ರಿಂದ ಬೇರೆಯವ್ರಿಗೆಲ್ಲ ಹರ್ಟ್ ಆಗುತ್ತೆ, ಏನೊಂದು ಪ್ರಾಬ್ಲಮ್ ಆಗುತ್ತೆ, ಇಲ್ಲ ಏನೋ ಒಂದು ಸಮಸ್ಯೆ ಆಗುತ್ತೆ ಆ ಸ್ಟೆಪ್ ತಗೊಳ್ಳೋದಕ್ಕೆ ಅಂತ 2 ಮನಸ್ಸಿಂದ ಯೋಚನೆ ಮಾಡ್ತಾ ಇದ್ರಿ. ಬಟ್ ಆದಷ್ಟು ಬೇಗ ನೀವು ಒಂದು ಸ್ಟ್ರಾಂಗ್ ಡಿಸಿಷನಿಂದ ಮುಂದುವರಿತೀರಾ ಅಂತ ಕಾಣಿಸ್ತಾ ಇದೆ. ಆ್ಯಂಡ್ ಇನ್ನು ನಿಮ್ಮ ಸಮಸ್ಯೆಗಳು ಯಾವಾಗ ಎಂಡ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಹೇಳಬೇಕು ಅಂದರೆ ವಿತಿನ್ 1 ಇಯರ್ 1 ಇಯರ್ ಒಳಗಡೆ ನಿಮ್ಮ ಸಮಸ್ಯೆಗಳು ಬಗೆಹರಿಯೋದು ಇಲ್ಲಿ ಕಾಣಿಸ್ತಾ ಇದೆ. ಇನ್ನು ಸ್ವಲ್ಪ ಜನಕ್ಕೆ ಒಂದು 3 to 4 ಮಂತ್ಸಲ್ಲೇ ಕಂಪ್ಲೀಟಾಗಿ ಅಂದರೆ ಎಂಡ್ ಆಗೋದು ಕಾಣಿಸ್ತಾ ಇದೆ. ಆ್ಯಂಡ್ ಇಲ್ಲಿ ಯೂನಿವರ್ಸ್ ಒಂದು ನಿಮಗೆ ಆಪರ್ಚುನಿಟಿ ಅನ್ನೋದು ಕೊಡ್ತಾ ಇದೆ. ಬಟ್ ನೀವು ಅದ್ರ ಕಡೆಗೆ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ. ಆಲ್ರೆಡಿ ನಿಮಗೆ ಏನು ಸಮಸ್ಯೆಗಳಿದೆ ಅದ್ರ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡಿ ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕೂರ್ತಾ ಇದ್ದೀರಾ. ಅಲ್ಲಿ ಯೂನಿವರ್ಸ್ ಏನು ಕೊಡ್ತಾ ಇದ್ದಾರೋ ಅದ್ರ ಬಗ್ಗೆನೂ ಸ್ವಲ್ಪ ಗಮನ ಹರಿಸಿ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಏನಂದರೆ ನಿಮ್ಮ ಲೈಫ್ ಕಡೆ ಫೋಕಸ್ ಮಾಡಿ ಅಂತ ಹೇಳ್ತೀನಿ. ನಿಮ್ಮ ಲೈಫಲ್ಲಿ ಎರಡೂ ಇದೆ, ಸುಖ ದುಃಖ ಎರಡೂ ಇದೆ. ನೀವೆರಡನ್ನೂ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಇದುವರೆಗೂ. ಬಟ್ ಅದು ಎಂಡ್ ಆಗ್ತಾ ಇದೆ. ನೀವು ಬ್ಯಾಲೆನ್ಸ್ ಮಾಡ್ತಾ ಇರೋ ಟೈಮು, ನೀವು ಸಮಸ್ಯೆಗಳು ಅನುಭವಿಸ್ತಾ ಇರೋ ಟೈಮ್ ಎಲ್ಲ ಪ್ರತಿಯೊಂದು ಎಂಡ್ ಆಗ್ತಾ ಇದೆ. ಸೊ ಅದರಿಂದನೇ ಯೂನಿವರ್ಸ್ ನಿಮಗೆ ಹೊಸ ಆಪರ್ಚುನಿಟಿ ಕೊಡ್ತಾ ಇರೋದಿಲ್ಲಿ. ನೀವು ಅದ್ರ ಕಡೆ ಗಮನ ಹರಿಸಿ ಅಂತ ಹೇಳ್ತೀನಿ. ಆ್ಯಂಡ್ ಇಲ್ಲಿ 3 ಆಫ್ ಕಪ್ಸ್ ಬಂದಿರೋದ್ರಿಂದ ಅದು ಒಂದು ಸೆಲೆಬ್ರೇಷನ್ ಅನ್ನೋದು ತೋರಿಸುತ್ತೆ. ಒಂದು ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡ್ಕೊಳ್ಳೋದಾಗಲಿ ಅಥವಾ ಫ್ರೆಂಡ್ಸ್ ಜೊತೆ ಸೆಲೆಬ್ರೇಟ್ ಮಾಡ್ಕೊಳ್ಳೋದಾಗಲಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಸ್ಟೆಪ್ ನೀವು ತಗೊಳ್ಳೋದ್ರಿಂದ ನಿಮ್ಮ ಲೈಫಲ್ಲಿ ತುಂಬ ಚೇಂಜಸ್ ಆಗೋದ್ರಿಂದ ಈ ಸೆಲೆಬ್ರೇಷನ್ಸ್ ಎಲ್ಲ ನೀವು ನೋಡ್ಬೋದು ಅಂತ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಏನೇ ಒಂದು ಆಗಬೇಕು ನಿಮ್ಮ ಲೈಫಲ್ಲಿ ಚೇಂಜಸ್ ಅಂದರೆ ನಿಮ್ಮದು ಸ್ವಲ್ಪ ಆ್ಯಕ್ಷನ್ ರಿಕ್ವೈರ್ಮೆಂಟ್ ಇರುತ್ತೆ. ನೀವು ನೆಕ್ಸ್ಟ್ ಸ್ಟೆಪ್ ತಗೊಳ್ಳೋದಕ್ಕೆ ಟ್ರೈ ಮಾಡಬೇಕು. ಇಲ್ಲ ದೇವರೇ ಕೊಡ್ತಾರೆ ವೆಯ್ಟ್ ಮಾಡೋಣ ಅಂದ್ಕೊಂಡಿದ್ರೆ ಆಗಲ್ಲ. ಆಲ್ರೆಡಿ ಕೊಡ್ತಾ ಇದ್ದಾರೆ, ಅದು ಏನು ಅಂತ ಸ್ವಲ್ಪ ಗಮನ ಹರಿಸಿ ಅದ್ರ ಕಡೆಗೆ ನೆಕ್ಸ್ಟ್ ಸ್ಟೆಪ್ ತಗೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ನೋಡಿ ಇಲ್ಲಿ ಈ ರೀಡಿಂಗ್ ಕರೆಕ್ಟಾಗಿ ಕಾರ್ಡ್ಸ್ ಹೇಗೆ ಬಂದಿದೆ ಅಂತ. ಫಸ್ಟ್ ಡೆತ್ ಕಾರ್ಡ್ ಬಂದಿದೆ, ಲಾಸ್ಟಲ್ಲಿ ಬಂದ್ಬಿಟ್ಟು 3 ಆಫ್ ಕಪ್ಸ್ ಬಂದಿದೆ. ಡೆತ್ ಕಾರ್ಡ್ ಏನು ಹೇಳುತ್ತೆ, ಸಮಸ್ಯೆಗಳು ಏನೇ ಇರಲಿ ಅದು ಮುಗ್ದೋಗಿ ಹೊಸದು ಪ್ರಾರಂಭ ಆಗುತ್ತೆ. ನಿಮ್ಮ ಲೈಫಲ್ಲಿ ಏನೋ ಒಂದು ಹೊಸದು ಬರ್ತಾ ಇದೆ ಅನ್ನೋದನ್ನ ಹೇಳುತ್ತೆ. ಲಾಸ್ಟ್ ಕಾರ್ಡ್ ಬಂದು 3 ಆಫ್ ಕಪ್ಸ್ ಬಂದು ಏನಿದೆ ಸೆಲೆಬ್ರೇಷನ್ ಕಾರ್ಡ್. ಅದು ನೀವು ಗೆಟ್ ಟುಗೆದರ್ ಆಗೋದು, ಪಾರ್ಟಿ ಮಾಡ್ಕೊಳ್ಳೋದು ಫ್ಯಾಮಿಲಿ ಜೊತೆ ಅಥವಾ ಫ್ರೆಂಡ್ಸ್ ಜೊತೆ, ಅದನ್ನು ಹೇಳುತ್ತೆ. ಇದು ಕ್ಲಿಯರಾಗಿ ಹೇಳ್ತಾ ಇದೆ ಕಾರ್ಡ್ಸು. ನಿಮಗೆ ಒಂದು ನ್ಯೂ ಜರ್ನಿ ಅನ್ನೋದು ನಿಮ್ಮ ಲೈಫಲ್ಲಿ ಸ್ಟಾರ್ಟ್ ಆಗ್ತಾ ಇದೆ, ನಿಮ್ಮ ಸಮಸ್ಯೆಗಳು ಎಂಡ್ ಆಗ್ತಾ ಇದೆ ಅಂತ. ಆ್ಯಂಡ್ ಇಲ್ಲಿ ಯಾರ್ಯಾರಿಗೆ ಯೂನಿವರ್ಸ್ ಏನು ಆಪರ್ಚುನಿಟಿ ಕೊಡ್ತಾ ಇದೆ ಅಂತ
ಗೊತ್ತಾಗ್ತಾ ಇಲ್ಲ, ನಿಮಗೆ ಅದನ್ನು ನೋಟಿಸ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಅನಿಸ್ತಾ ಇದ್ದರೆ ಒಂದು ಕೆಲಸ ಮಾಡಿ, ಡೈಲಿ ಒಂದು ಅಟ್ಲೀಸ್ಟ್ ಒಂದು 10 to 20 ಮಿನಿಟ್ಸ್ ಮೆಡಿಟೇಷನ್ ಮಾಡೋಕ್ಕೆ ಟ್ರೈ ಮಾಡಿ. ಆದಷ್ಟು ನಿಮ್ಮನ್ನು ಸೈಲೆಂಟಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಸ್ಟಾರ್ಟಿಂಗ್ ಸ್ವಲ್ಪ ಟ್ರಬಲ್ ಆಗ್ಬೋದು, ನಿಮಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಬಟ್ ಡೈಲಿ ನೀವು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಆವಾಗ ಯೂನಿವರ್ಸ್ ಕೂಡ ನಿಮ್ಗೆ ಏನು ಆಪರ್ಚುನಿಟಿ ಕೊಡ್ತಾ ಇದ್ದಾರೆ ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮರಿದಿರ ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಬೇರೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.